ವಿಧಾನಸಭೆ ಪ್ರವೇಶ ದ್ವಾರದಲ್ಲೇ ಶಾಸಕರನ್ನ ತಡೆದ್ರು ಮಾರ್ಷಲ್ಸ್. ಕಾರಣ ಕಪ್ಪು ಟಿ ಶರ್ಟ್ ಧರಿಸಿ ವಿಧಾನಸಭೆಗೆ ಬಂದಿದ್ರು ಬಿಜೆಪಿ ಶಾಸಕರು. ಒಳಗೆ ಹೋಗಲು ಮಾರ್ಷಲ್ಸ್ ಬಿಡ್ಲಿಲ್ಲ. ಮಾರ್ಷಲ್ಸ್ ಮೇಲೆನೆ ಬಿಜೆಪಿ ಶಾಸಕರು ಗರಂ ಆದ್ರು. ಕಪ್ಪು ಟಿ ಶರ್ಟ್ ಧರಿಸಿದ್ದ ಶಾಸಕರನ್ನ ಒಳಗೆ ಬಿಡ್ಲಿಲ್ಲ ಮಾರ್ಷಲ್ಸ್. ನಮ್ಮನ್ನ ಯಾಕೆ ತಡಿತಾ ಇದ್ದೀರಿ ಅಂತ ಬಿಜೆಪಿ ಶಾಸಕರು ಪ್ರಶ್ನೆ ಮಾಡಿದ್ರು. ಆಕ್ರೋಶವನ್ನ ಕೂಡ ಹೊರ ಹಾಕಿದ್ರು. ಕಪ್ಪು ಟಿ ಶರ್ಟ್ ಧರಿಸಿ ಬಂದಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ವಿಧಾನಸಭೆ ಪ್ರವೇಶ ದ್ವಾರದಲ್ಲೇ ಬಿಜೆಪಿ ಜೆಡಿಎಸ್ ಶಾಸಕರನ್ನ ಮಾರ್ಷಲ್ಸ್ ತಡೆದಿದ್ದಾರೆ. ಈ ಸಂದರ್ಭದಲ್ಲಿ ಗರಂ ಆದ್ರು ಶಾಸಕರು. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು, ವಾಲ್ಮೀಕಿ ಪುತ್ಥಳಿಯ ಎದುರು ಬಿಜೆಪಿ ಶಾಸಕರುಗಳು ಮೊದಲಿಗೆ ಪ್ರತಿಭಟನೆಯನ್ನ ಮಾಡಿದ್ರು, ಘೋಷಣೆಗಳನ್ನ ಕೂಗಿದ್ರು. ಅಲ್ಲಿಂದ ಪಾದಯಾತ್ರೆಯ ಮೂಲಕವೇ ವಿಧಾನಸೌಧಕ್ಕೆ ಬಂದ್ರು. ಆಗ ಕಪ್ಪು ಟಿ ಶರ್ಟ್ ಧರಿಸಿದಂತಹ ಶಾಸಕರನ್ನ ಮಾರ್ಷಲ್ಸ್ ವಿಧಾನಸಭೆಯ ಪ್ರವೇಶ ದ್ವಾರದಲ್ಲಿಯೇ ತಡಿತಾರೆ. ಅವರನ್ನ ಒಳಗಡೆ ಬಿಡೋದಿಲ್ಲ. ಒಳ ಹೋಗೋದಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಕಾರಣ ಅವರು ಧರಿಸಿದಂತಹ ಟಿ ಶರ್ಟ್. ಹಾಗಾಗಿ ಬಿಜೆಪಿಯ ಶಾಸಕರುಗಳು ಗರಂ ಆಗ್ತಾರೆ. ಅಲ್ಲಿ ಸುನಿಲ್ ಕುಮಾರ್ ಅವರು ಕೂಡ ಪ್ರಶ್ನೆ ಮಾಡ್ತಾರೆ, ಯಾಕೆ ಟಿ ಶರ್ಟ್ ಹಾಕೊಂಡ್ಬಂದ್ರೆ ಒಳಗಡೆ ಬಿಡಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಮಾರ್ಷಲ್ಸ್ ಅವರ ತಡೆಗೆ ಕ್ಯಾರೆ ಎನ್ನದೆ ಒಳನುಗ್ಗುವಂತಹ ಪ್ರಯತ್ನ ಶಾಸಕರುಗಳಿಂದ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರುವ ಪ್ರತಿಪಕ್ಷ ಕಳೆದ 7 ದಿನದಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾನೆ ಇದೆ. ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ. ಇವತ್ತು ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ವಿಧಾನಸಭೆಯ ಪ್ರವೇಶಕ್ಕೆ ಮುಂದಾಗ್ತಾರೆ ಶಾಸಕರು. ಆದರೆ ಅದನ್ನ ಮಾರ್ಷಲ್ಸ್ ತಡಿತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಹೇಗಿದೆ ಸಿಚುವೇಶನ್? ಏನಾಗ್ತಾ ಇದೆ? ವೀಣಾ, ಇವತ್ತು ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಎರಡೂ ಕೂಡ ಧರಣಿ ಮಾಡಿದಂತಹ ಒಂದು ಘಟನೆಗೆ ವಿಧಾನಸೌಧ ಸಾಕ್ಷಿಯಾಯಿತು. ಒಂದು ಕಡೆ ವಾಲ್ಮೀಕಿ ಪ್ರತಿಮೆಯ ಬಳಿ ಬಿಜೆಪಿ ಮತ್ತು JDSನ ಸದಸ್ಯರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಅಲ್ಲಿಂದ ವಿಧಾನಸೌಧಕ್ಕೆ ಬರ್ತಾರೆ. ಮತ್ತೊಂದು ಕಡೆ ಗಾಂಧಿ ಪ್ರತಿಮೆಯ ಬಳಿ ಕಾಂಗ್ರೆಸ್ನ ಸದಸ್ಯರು, ಎಲ್ಲ ಸಚಿವರುಗಳು ಮತ್ತು ಎಲ್ಲ ಶಾಸಕರು, ಪರಿಷತ್ನ ಸದಸ್ಯರು ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಕಳೆದ 7 ದಿನಗಳಿಂದ ಕಲಾಪವನ್ನು ನಡೆಸೋದಕ್ಕೆ ಬಿಜೆಪಿ ಮತ್ತು JDS ಬಿಡ್ತಾ ಇಲ್ಲ. ವಿಪಕ್ಷಗಳು ಸಂವಿಧಾನ ವಿರೋಧಿ ರೀತಿ ನಡೆದುಕೊಳ್ತಾ ಇದೆ. ಹಾಗಾಗಿ ಕಲಾಪವನ್ನು ಸುಗಮವಾಗಿ ನಡೆಸೋದಕ್ಕೆ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಒಂದು ಕಡೆ ಬಿಜೆಪಿ ಮತ್ತು JDS ಕಳೆದ 6 ದಿನಗಳಿಂದ ಒಂದು ಪ್ರತಿಭಟನೆಯನ್ನು ಮಾಡ್ತಿದೆ. ಬಾಕಿ ಉಳಿದಿರುವಂಥದ್ದು 4 ದಿನ. ಈ 4 ದಿನಗಳಲ್ಲಾದರೂ ಕಲಾಪವನ್ನು ನಡೆಸೋದಕ್ಕೆ ಬಿಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರ ಒಂದು ಒತ್ತಾಯ. ಮತ್ತೊಂದು ಕಡೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು, ಶತಾಯಗತಾಯ ಅಲ್ಲಿಯವರೆಗೂ ನಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆಯೋದಿಲ್ಲ ಅನ್ನುವಂಥದ್ದು ಬಿಜೆಪಿ ಮತ್ತು JDSನವರ ವಾದ. ಹಾಗಾಗಿ ಎರಡೂ ಪಕ್ಷಗಳು, ಅಂದರೆ ಒಟ್ಟು 3 ಪಕ್ಷಗಳು, ಆಡಳಿತ ಪಕ್ಷ ಮತ್ತು ವಿಪಕ್ಷಗಳಾದಂತಹ ಬಿಜೆಪಿ ಮತ್ತು JDS ಇವತ್ತು ಪ್ರತಿಭಟನೆಯನ್ನು ಮಾಡೋದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಸದನ ಕೂಡ ಆರಂಭ ಆಗಲಿದೆ. ಸದನದ ಹೊರಗೆ ಮತ್ತು ಒಳಗೆ ಎರಡೂ ಕಡೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತು JDS ಈಗಾಗಲೇ ಸಿದ್ಧ ಆಗಿದೆ.
ಕಳೆದ 5 ದಿನಗಳಿಂದ ಕಲಾಪದ ಒಳಗೆ ಪ್ರತಿಭಟನೆ ಮಾಡ್ತಾ ಇದ್ದಂಥ BJP JDS ಇವತ್ತು ಸದನದ ಹೊರಗೆ ಕೂಡ ಪ್ರತಿಭಟನೆಯನ್ನು ಮಾಡೋದು, ಪ್ರತಿಭಟನೆ ಮುಗಿಸಿ ಇದೀಗ ವಿಧಾನಸೌಧಕ್ಕೆ ಬಂದಿದ್ದಾರೆ. ವಿಧಾನಸೌಧಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರು ಪ್ರತಿಭಟನೆ ಸಂದರ್ಭದಲ್ಲಿ ಕಪ್ಪು ಬಣ್ಣದ ಟಿ ಶರ್ಟನ್ನು ಧರಿಸ್ಕೊಂಡು ಒಂದು ಪ್ರತಿರೋಧ ಸೂಚಕವಾಗಿ ಕಪ್ಪು ಬಣ್ಣದ ಟಿ ಶರ್ಟನ್ನು ಧರಿಸ್ಕೊಂಡು ಇರ್ತಾರೆ. ಅವರು ಕಲಾಪಕ್ಕೆ ಬರುವಂಥ ಸಂದರ್ಭದಲ್ಲಿ ವಿಧಾನಸೌಧದ ದ್ವಾರದ ಒಳಗೆ ಮಾರ್ಷಲ್ಗಳು ಅವರನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಪ್ರತಿರೋಧ ತೋರಿಸುವ ನಿಟ್ಟಿನಲ್ಲಿ ಯಾರೂ ಕೂಡ ಕಪ್ಪು ಬಣ್ಣದ ವಸ್ತ್ರವನ್ನಾಗಲಿ ಬಾವುಟವನ್ನಾಗಲಿ ಕರವಸ್ತ್ರವನ್ನಾಗಲಿ ತೋರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾರ್ಷಲ್ಗಳು ಅವರನ್ನು ತಡೀತಾರೆ. ಆದರೆ ಆ ನಿಯಮ ಇರುವಂಥದ್ದು ಕಲಾಪ ವೀಕ್ಷಣೆ ಮಾಡಲು ಬರುವಂತಹ ಸಾರ್ವಜನಿಕರಿಗೆ. ಆದರೆ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಹಾಗಾಗಿ ಅಂದರೆ BJP ಮತ್ತು JDS ಪ್ರತಿಭಟನೆ ಮಾಡ್ತಾ ಇರುವ ಕಾರಣದಿಂದಾಗಿ ಸದನದ ಒಳಗೆ ಒಂದು ರೀತಿ ಅಹಿತಕರ ಘಟನೆಗಳು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮಾರ್ಷಲ್ಗಳು ಅವರನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ BJP ಮತ್ತು JDS ಸದಸ್ಯರು ಯಾವುದೇ ಒಂದು ಇದಕ್ಕೂ ಜಗ್ಗದೆ ಅವರು ನೇರವಾಗಿ ಕಲಾಪದ ಒಳಗೆ ಇದೀಗ ಪ್ರವೇಶವನ್ನು ಮಾಡಿದ್ದಾರೆ. ಇವತ್ತು ಸದನದ ಒಳಗೂ ಕೂಡ ತಮ್ಮ ಪ್ರತಿಭಟನೆಯನ್ನು BJP ಮತ್ತು JDS ಮುಂದುವರಿಸುವಂಥ ಸಾಧ್ಯತೆ ಇರೋದರಿಂದ ಕಳೆದ 6 ದಿನಗಳಿಂದ ಏನು ನಡೀತೋ ಅದೇ ಇವತ್ತು ಕೂಡ ಪುನರಾವರ್ತನೆ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಕೂಡ ಎರಡೂ ಸದನದಲ್ಲೂ ಕೂಡ ಗದ್ದಲ ಏರ್ಪಾಡು ಆಗುವಂಥ ಸಾಧ್ಯತೆ ಬಹಳಷ್ಟಿದೆ. ವೀಣಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.